ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2025ರಲ್ಲಿ ರೈಲ್ವೆ ನಿಮ್ಗೋಸ್ಕರ ಒಂದು ಹೊಸದಾದ ನೋಟಿಫಿಕೇಶನ್ ಅನ್ನ ನಿಮ್ಮ ಮುಂದೆ ತರಲಿದೆ. ನೀವು ತುಂಬಾ ಜನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರಿ, ಡಿ ಗ್ರೂಪ್ ಕಾಲ್ಫಾರ್ಮ್ ಯಾವಾಗ ಆಗುತ್ತೆ, ಡಿ ಗ್ರೂಪ್ ಕಾಲ್ಫಾರ್ಮ್ ಯಾವಾಗ ಆಗುತ್ತೆ ಅಂತ. ನಿಮಗಾಗಿ ಡಿ ಗ್ರೂಪಿನ ಬಗ್ಗೆ ಒಂದು ಹೊಸದಾದ ಅಪ್ಡೇಟ್ ಅನ್ನ ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ಒಂದು 32,000 ಹುದ್ದೆಗಳ ಒಂದು ದೊಡ್ಡದಾದಂತ ಹೇಳಕ್ ಆಗುದಿಲ್ಲ, ಆದ್ರೆ ಒಂದು ಮಧ್ಯಮ ವರ್ಗದ ನೋಟಿಫಿಕೇಶನ್ ಅನ್ನ ನಿಮ್ ಮುಂದೆ ಏನಾಗಿದೆ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಏನಪ್ಪಾ, ಎಷ್ಟು ಪೋಸ್ಟ್ ಇದಾವೆ, ಯಾವ್ಯಾವ ಪೋಸ್ಟ್ ಅನ್ನ ಕರೆದಿದ್ದಾರೆ, ಯಾವಾಗಿಂದ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು, ಈ 10 ಹಲವಾರು ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಓಡ್ತಾ ಇರ್ಬೋದು. ಅವೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಕಾಯ್ತಾ ಇದ್ರಲ್ಲ, ಆ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವು ನೋಡ್ತಿರ್ಬೋದು, ಎಷ್ಟೋ ಜನ ಎಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ಬೋದು, ಏನಪ್ಪಾ ಫೇಕ್ ನೋಟಿಫಿಕೇಶನ್ ಬಂದಿದೆ, ಫೇಕ್ ನೋಟಿಫಿಕೇಶನ್ ಬಂದಿದೆ ಅಂತ ಹೇಳ್ಬೋದು. ಅದಕ್ಕೆ ಮೊದಲಿಗೆ ನಿಮ್ ಕ್ಲಿಯರ್ ಆಗಿ ಕೊಡ್ತೀನಿ. ಇಲ್ಲಿ ನೀವು ಇದ್ರ ಓದ್ಬಿಟ್ಬಿಡಿ. ಯಾವಾಗ ಕೊಡಿದಾರಪ್ಪ ನೋಟಿಫಿಕೇಶನ್? 17/12/24 ಈ ಲೆಟರ್ ಹೊರಗಡೆ ಬಂದಿದೆ. ಅಂದ್ರೆ 17/12 ಅಂದ್ರೆ 2024 ಡಿಸೆಂಬರ್ 17ನೇ ತಾರೀಕು ಏನಾಗಿದೆ ಅಂತಂದ್ರೆ, ಇದು ಒಂದು ಲೆಟರ್ ರೈಲ್ವೆ ಬೋರ್ಡ್ ಇಂದ ಇಲ್ಲಿ ಕೊಡಿದಾರೆ ನೋಡ್ಲಿ. ರೈಲ್ವೆ ಬೋರ್ಡ್ ಅಪ್ರೂವಲ್ಸ್ ಟು ನಂಬರ್ ಆಫ್ ವೇಕೆನ್ಸೀಸ್ ಇಂಡೆಂಟೆಡ್ ಬೈ ಝೋನಲ್ ರೈಲ್ವೇಸ್ ಅಂಡ್ ಪ್ರೊಡಕ್ಷನ್ ಯೂನಿಟ್ಸ್ ಫಾರ್. ಅಂದ್ರೆ ರೈಲ್ವೆ ಬೋರ್ಡ್ ಏನ್ ಮಾಡಿದೆ ಅಂತಂದ್ರೆ, ಇಷ್ಟೊಂದು ಏನು ಹುದ್ದೆಗಳ ಕೆಳಗಡೆ ಇದಾವಲ್ಲ, ಇವಕ್ಕೆಲ್ಲವೂ ನೀವು ಕಾಲ್ಫಾರ್ಮ್ ಮಾಡ್ಲಿಕ್ಕೆ ಏನಾಗಿದೆ ಅಂತಂದ್ರೆ RRC ಗೆ ಮತ್ತು ಕೆಲವೊಂದಲ್ಲಿ RRB ಗೆ ಏನ್ ಮಾಡಿದೆ ಅಂತಂದ್ರೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂತ ಅರ್ಥ. ಇವತ್ತಿನ ಏನಿದ್ ಲೆಟರ್ ಅಂತಂದ್ರೆ ಇದು ಯಾವುದೇ ರೀತಿಯ ನೋಟಿಫಿಕೇಶನ್ ಅಲ್ಲ, ಇನ್ನು ಮುಂದೆ ಇದ್ರ ಮೇಲೆ ನೋಟಿಫಿಕೇಶನ್ ಬರ್ತದೆ. ಈ ನೋಟಿಫಿಕೇಶನ್ ಹೊಡಿಸ್ಲಿಕ್ಕೆ ಏನ್ ಮಾಡಿದೆ ಅಂತಂದ್ರೆ ರೈಲ್ವೆ ಬೋರ್ಡ್ ಏನ್ ಮಾಡಿದೆ ಅಂತಂದ್ರೆ ಒಂದು ಅಪ್ರೂವಲ್ ಅನ್ನ ಕೊಟ್ಟಿದೆ. ಅದಕ್ಕೆ ನೀವು ನೋಟಿಫಿಕೇಶನ್ ಅನ್ನ ಹೊಡಿಸಬಹುದು ಅಂತ ಹೇಳಿ ಏನ್ ಮಾಡಿದೆ ಅಂದ್ರೆ ಒಂದು ಅಪ್ರೂವಲ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಯಾವ್ಯಾವ ಪೋಸ್ಟ್ ಅನ್ನ ಕರಿಬಹುದು ಅವರು? ಇಲ್ಲಿ ಕೆಳಗಡೆ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ ಎಷ್ಟು ಪೋಸ್ಟ್ ಅಪ್ಪ? 32,000 ಹುದ್ದೆಗಳನ್ನ ಕರಿಬಹುದು ಅವರು. 32,000 ಹುದ್ದೆಗಳನ್ನ ಅವ್ರು ಕರಿತಾರೆ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳನ್ನ ಕರಿತಾರೆ ಇಲ್ಲಿ ನೀವು ಗಮನಿಸ್ರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಇಲ್ಲಿ ಓದ್ಕೋತ ಬರೀಲಿ. ಈ ಲೈನ್ ಅಲ್ಲಿ ಇನ್ನೊಂದ್ಸಲ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಲೈನ್ ಅಲ್ಲಿ ಓದ್ತಾ ಬನ್ರಿ. ಇಲ್ಲಿಂದ ಸ್ಟಾರ್ಟ್ ಇದೆ ನೋಡ್ರಿ. ಹಾಸ್ಪಿಟಲ್ ಅಸಿಸ್ಟೆಂಟ್ ಆಫ್ ಡಿಪೋರ್ಟ್, ಜನರಲ್ ಅಸಿಸ್ಟೆಂಟ್ ಪೋರ್ಟರ್, ಅಸಿಸ್ಟೆಂಟ್ ಕ್ಯಾಂಟರಿಂಗ್, ಅಸಿಸ್ಟೆಂಟ್ ಕುಕ್, ಅಸಿಸ್ಟೆಂಟ್ ಕ್ಯಾಂಟೀನ್, ಆಫೀಸ್ ಅಸಿಸ್ಟೆಂಟ್, ಆಮೇಲೆ ಅಸಿಸ್ಟೆಂಟ್ ವರ್ಕ್ಸ್, ಅಸಿಸ್ಟೆಂಟ್ ವರ್ಕ್ಶಾಪ್, ಅಸಿಸ್ಟೆಂಟ್ ಕೋಚ್ ಅಟೆಂಡೆಂಟ್, ಅಸಿಸ್ಟೆಂಟ್ ಲ್ಯಾಬ್, ಟ್ರ್ಯಾಕ್ ಮೇಂಟೈನರ್. ಆಮೇಲೆ ಹೀಗೆ 10 ಹಲವಾರು ಲೆವೆಲ್ 1 ಇವೆಲ್ಲ ಯಾವ ಹುದ್ದೆಯಲ್ಲಿ ಬರ್ತಾವು? ಲೆವೆಲ್ 1 ಅಂದ್ರೆ ಡಿ ಗ್ರೂಪ್ ಅಲ್ಲಿ ಬರ್ತಕ್ಕಂಥದ್ದು ಎಲ್ಲವೂ ಏನಂತಂದ್ರೆ ಲೆವೆಲ್ 1 ಅಲ್ಲಿ ಬರ್ತಕ್ಕಂಥದ್ದು ಈ ಹುದ್ದೆಗಳಾಗಿರ್ತವೆ. ಈ ಎಲ್ಲಾ ಹುದ್ದೆಗಳನ್ನ ಏನ್ ಮಾಡಿದೆ ಅಂದ್ರೆ ಕಾಲ್ಫಾರ್ಮ್ ಮಾಡ್ಲಿಕ್ಕೆ ರೈಲ್ವೆ ಬೋರ್ಡ್ ಏನ್ ಮಾಡಿದೆ ಅಂದ್ರೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಇವೆಲ್ಲ ಯಾವಾಗ ಬರ್ತವೆ? ಇನ್ನೊಂದು ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಏನ್ ಮಾಡ್ಬೋದು, ಈ ನೋಟಿಫಿಕೇಶನ್ ಏನ್ ಮಾಡ್ಬೋದು, ಅಫಿಷಿಯಲ್ ಆಗಿ ಏನ್ ಮಾಡ್ಬೋದು, ನಿಮ್ ಮುಂದೆ ಬರ್ಬೋದು. ಹಾಗಾದ್ರೆ ಅವಾಗ ಇದಕ್ಕೆ ಏನ್ ಕ್ವಾಲಿಫಿಕೇಶನ್ ಇರ್ತೈತಪ್ಪ? ಎಷ್ಟ ಡೇಟ್ ನೊಳಗೆ ಅಪ್ಲಿಕೇಶನ್ ಹಾಕ್ಬೇಕು, ಯಾವ ಡೇಟ್ ಇಂದ ಯಾವ ಡೇಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಏನೇನ್ ಕ್ವಾಲಿಫಿಕೇಶನ್ ಇದ್ದವ್ರು ಹಾಕ್ಬೇಕು, ಏನು ಓನ್ಲಿ 10th ಇದ್ದವ್ರು ಹಾಕ್ಬೇಕಾ, ITI ಇದ್ದವ್ರು ಹಾಕ್ಬೇಕಾ, ಹೀಗೆ 10 ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಿರ್ಬೋದು. ನಾನು ಫಸ್ಟ್ ಏನ್ ಮಾಡ್ತೇನೆ ಅಂತಾರೆ, ನೋಟಿಫಿಕೇಶನ್ ಬಂದ ತಕ್ಷಣ ನಿಮ್ ಮುಂದೆ ಇರ್ತೀನಿ. ಅದಕ್ಕೆ ನೀವು ಏನ್ ಮಾಡ್ಬೇಕಂತಂದ್ರೆ ನನ್ನ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನನ್ನ ಚಾನಲ್ ಲಿಂಕ್ ಅನ್ನ ಕೆಳಗೆ ಕೊಟ್ಟಿರ್ತೀನಿ. ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ. ಅದ್ರ ನೀವು ಜಾಯಿನ್ ಆಗಿ ನೋಟಿಫಿಕೇಶನ್ ಬಂದ ತಕ್ಷಣ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಸ್ವಲ್ಪ ಗಮನಿಸಿಲಿ. ಇಲ್ಲಿ ಮೊದಲನೇ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಪಾಯಿಂಟ್ಸ್ಮನ್ ಬಿ ಪೋಸ್ಟ್ ಕರಿತಾನೆ ಅಂತ ಹೇಳಿದ್ದಾರೆ. ಎಷ್ಟು? ಇಲ್ಲೋರ್ಲಿ 5,000 ಪಾಯಿಂಟ್ಸ್ಮನ್. ಆಮೇಲೆ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್. ನಾ ಎಲ್ಲಾನು ಮಾರ್ಕ್ ಮಾಡಿ ತೋರ್ಸಕ್ ಹೋಗಲ್ಲ, ತುಂಬಾ ಗಿಜಿಬಿಜಿ ಆಗತ್ತೆ. ಇನ್ನು ಅದೇ ರೀತಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುವಂಗ ಸ್ವಲ್ಪ ದೊಡ್ಡ ಮಾಡಿ ತೋರಿಸ್ತೀನಿ ನೋಡ್ರಿ, ಹೋದ್ರಿ. ಇಲ್ಲಿ ನೋಡ್ರಿ, ಪಾಯಿಂಟ್ಸ್ಮನ್ ಬಿ ಇದೆ. ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಸಹ ನೀವು ಏನ್ ಮಾಡ್ಬೋದು ಇಲ್ಲಿ ನೋಡ್ಕೊಡ್ರಿ.
ಪಾಯಿಂಟ್ಸ್ಮನ್ ಬಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ 5,000 ಹುದ್ದೆಗಳ ಕರಿತಾನೆ ಅಂತ ಹೇಳಿದ್ದಾರೆ. ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಇವೆಲ್ಲವೂ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತವೆ. ಈ ಒಂದು ಹೆಚ್ಚು ಕಡಿಮೆ 800 ಪೋಸ್ಟ್ ಅಂತ ಹೇಳಿದ್ದಾರೆ. ಅಸಿಸ್ಟೆಂಟ್ ಬ್ರಿಡ್ಜ್ 301. ಟ್ರ್ಯಾಕ್ ಮೇಂಟೈನರ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಅತಿ ಹೆಚ್ಚು ಹುದ್ದೆಗಳು 13,187 ಹುದ್ದೆಗಳನ್ನ ಕರಿತೀನಂತ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅಸಿಸ್ಟೆಂಟ್ PY 257. ಅದೇ ರೀತಿ ಅಸಿಸ್ಟೆಂಟ್ CNW, ಅಸಿಸ್ಟೆಂಟ್ TRD, ಅಸಿಸ್ಟೆಂಟ್ SNT, ಅಸಿಸ್ಟೆಂಟ್ ಲೋಕೋಶೆಡ್, ಅಸಿಸ್ಟೆಂಟ್ ಲೋಕೋಶೆಡ್ ಎಲೆಕ್ಟ್ರಿಕಲ್, ಆಮೇಲೆ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ TL and AC. ಈ ತರ ಪ್ರತಿಯೊಂದು ಏನಂದ್ರೆ ಪ್ರತಿಯೊಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಬೇರೆ ಬೇರೆಯ ಪದನಾಮಗಳನ್ನ ಉಳ್ಳಂತ ಹುದ್ದೆಗಳಿಗೆ ಏನ್ ಮಾಡಿದ್ದಾರೆ ಕ್ವಾಲಿಫೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಟೋಟಲ್ ಎಷ್ಟಪ್ಪ ಹುದ್ದೆಗಳು? 32,000 ಹುದ್ದೆಗಳು ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೆಚ್ಚು ಆಗ್ಬೋದು, ಏನ್ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಹೆಚ್ಚಿನ ಹುದ್ದೆಗಳನ್ನ ಅಡಿಷನಲ್ ಆಗಿ ಆಡ್ ಮಾಡಿ ಹೊಸದಾದ ನೋಟಿಫಿಕೇಶನ್ ಅನ್ನ ಕೊಡುವಾಗ ಡಿಟೇಲ್ ಆದಂತ ನೋಟಿಫಿಕೇಶನ್ ಬರ್ತದೆ. ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೋದು, ಯಾರೆಲ್ಲ ಯಾವ ಕ್ವಾಲಿಫಿಕೇಶನ್ ಇದ್ದಾರೆ ಹಾಕ್ಬೋದು, ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಿರ್ಬೇಕು, ಎಕ್ಸಾಮ್ ಫೀಸ್ ಎಷ್ಟು ಇರ್ತದೆ, ಈ ಎಲ್ಲವನ್ನ ಉಳ್ಳಂತ ಒಂದು ಸುದೀರ್ಘವಾದಂತ ನೋಟಿಫಿಕೇಶನ್ ಅನ್ನ ನಿಮ್ಮ ಮುಂದೆ ಬರ್ತದೆ. ಬಂದ ತಕ್ಷಣ ಫಸ್ಟ್ ನಾನು ಏನ್ ಮಾಡ್ತೇನೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ನೋಟಿಫಿಕೇಶನ್ ಯಾರಿಗ್ ತಲುಪಬೇಕು ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿ ತಿಳಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.